ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಮದ್ಯದಂಗಡಿ ಮಾಲೀಕರಿಂದ ಎಣ್ಣೆ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಎಣ್ಣೆ ಹೊಡೆದ್ರಷ್ಟೇ ಅಲ್ಲ, ರೇಟ್ ಕೇಳಿದ್ರೂ ಕೂಡ ಕಿಕ್ ಹೊಡೆಯುತ್ತೆ. ಹೀಗಾಗಿ ಮದ್ಯ ಪ್ರಿಯರಿಗೆ ಇದು ಬಿಗ್ ಶಾಕ್. ಇಲ್ಲಿವರೆಗೂ ಕೂಡ ಎಣ್ಣೆ ಕೊಡಿದ್ರೆ ಮಾತ್ರ ಕಿಕ್ ಏರ್ತಾ ಇತ್ತು. ಆದ್ರೆ ಈಗ ರೇಟ್ ಕೇಳಿದ್ರೂ ಕೂಡ ನಿಮ್ಗೆ ತಲೆ ತಿರುಗುತ್ತೆ. ಹಣದಾಸೆಗೆ ಕೆಲ ಎಣ್ಣೆ ಅಂಗಡಿ ಮಾಲೀಕರಿಂದ ಹಗಲು ದರೋಡೆ ಮಾಡಲಾಗ್ತಾ ಇದೆಯಾ? ಹೆಚ್ಚಿನ ಲಾಭ ಮಾಡೋಕೆ ಮನಸ್ಸಿಗೆ ಬಂದ ದರವನ್ನ ವಸೂಲಿ ಮಾಡ್ತಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಗ್ಯಾರಂಟಿ ನ್ಯೂಸ್ನ ರಿಯಾಲಿಟಿ ಚೆಕ್ನಲ್ಲಿ ಎಣ್ಣೆ ಅಂಗಡಿಯ ಕಳ್ಳಾಟ ಬಯಲಾಗಿದೆ. ಹಣದಾಸೆಗೋಸ್ಕರ ಮನಸ್ಸೋ ಇಚ್ಛೆ ದರವನ್ನ ಫಿಕ್ಸ್ ಮಾಡಿದ್ದಾರಂತೆ. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಎಣ್ಣೆ ಅಂಗಡಿಯ ಕಳ್ಳಾಟ ಬಯಲಾಗಿದೆ. ರಾಜ್ಯದಲ್ಲಿ ಈಗಾಗಲೇ ಎಣ್ಣೆ ದರ ಪರಿಷ್ಕರಣೆಗೆ ಅಂತ ಒಂದು ಪರ್ಮಿಷನ್ ಕೂಡ ಕೇಳಿದ್ರು. ಇದರ ಬೆನ್ನಲ್ಲೇ ಈಗ ಕೆಲ ಅಂಗಡಿಗಳಲ್ಲಿ ಒಂದು ರೀತಿ ಹಿಗ್ಗಾಮುಗ್ಗ ರೇಟ್ ಮಾಡಿಬಿಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ ಎಣ್ಣೆ ದರ ಪರಿಷ್ಕರಣೆ ಆಗಿ ಕಳೀತು 10 ದಿನ. 10 ದಿನದಲ್ಲೇ ಈಗ ಹಳೆ ದರವನ್ನೇ ಪಡಿತಾ ಇರುವಂತ ಎಣ್ಣೆ ವ್ಯಾಪಾರಿಗಳು, ಅಂದ್ರೆ ಆಲ್ಕೋಹಾಲ್ ಕಂಟೆಂಟ್ ಎಷ್ಟಿರುತ್ತೆ ಅದರ ಆಧಾರದ ಮೇಲೆ ಎಣ್ಣೆ ದರವನ್ನು ಫಿಕ್ಸ್ ಮಾಡಲಾಗಿತ್ತು. ಆದ್ರೀಗ ಕೆಲ ಅಂಗಡಿಗಳಲ್ಲಿ ಹಳೆ ದರವನ್ನೇ ಕಂಟಿನ್ಯೂ ಮಾಡ್ತಿದ್ದಾರಂತೆ. ಮೇ 11ನೇ ತಾರೀಕು ಎಣ್ಣೆ ದರ ಪರಿಷ್ಕರಣೆ ಮಾಡಿದ್ದಂತ ರಾಜ್ಯ ಸರ್ಕಾರ. ದರ ಪರಿಷ್ಕರಣೆ ಆದ ಬಳಿಕ ಕೆಲ ಬಿಯರ್ಗಳ ದರ ಕಮ್ಮಿ ಆಗಿತ್ತು. ದರ ಪರಿಷ್ಕರಣೆಯಿಂದ ಕೆಲ ಮದ್ಯದ ದರಗಳಲ್ಲಿ ಭಾರಿ ಇಳಿಕೆ ಕೂಡ ಆಗಿತ್ತು. ಅನೇಕ ಅಂಗಡಿಗಳಲ್ಲಿ ಹಳೆ ಸ್ಟಾಕ್ ನೆಪದಲ್ಲಿ ಹೆಚ್ಚಿನ ಹಣವನ್ನ ವಸೂಲಿ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಎಂಆರ್ಪಿ ಆಧಾರಿತ ನೀತಿ ಜಾರಿಯಾದ್ರೂ ಕೂಡ ಆ ಜಾರಿ ಆದಂತ ನೀತಿಯನ್ನ ಪಾಲಿಸ್ತಾ ಇಲ್ಲ ಕೆಲವರು. ಹೊಸ ದರ ಪರಿಷ್ಕೃತ ಪಟ್ಟಿ ಬಂದ್ರೂ ಕೂಡ ಹಳೆ ದರವನ್ನೇ ಇಟ್ಕೊಂಡು ವಸೂಲಿ ಮಾಡ್ತಿದ್ದಾರೆ. ದರ ಪರಿಷ್ಕರಣೆ ಬಳಿಕ ಬಿಯರ್ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡು ಬಂದಿದೆ. ಕಾರಣ ಅಷ್ಟಾಗಿ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇಲ್ಲ ಅಂತ. ಪ್ರತಿ ಬಾಟಲಿ ಮೇಲೆ 75ರಿಂದ 80 ರೂಪಾಯಿ ಇಳಿಕೆ. ಕೆಲವೆಡೆ ಎಂಆರ್ಪಿಗಿಂತ ಹೆಚ್ಚಿನ ಹಣ ವಸೂಲಿ ಮಾಡ್ತಿದ್ದಾರೆ. ಸದ್ಯ ಈ ರೀತಿ ವಸೂಲಿ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಕೆಲ ಮದ್ಯದ ಅಂಗಡಿಗಳಲ್ಲಿ ಸ್ಟಾಕ್ ಇದ್ರೂ ಕೂಡ ನೋ ಸ್ಟಾಕ್ ಅಂತ ಸಬೂಬು ಹೇಳ್ತಿದ್ದಾರೆ. ಈ ಮೂಲಕ ಹಳೆ ದರವನ್ನೇ ಫಿಕ್ಸ್ ಮಾಡಿಕೊಂಡು ಅದೇ ದರಕ್ಕೆ ಮಾರಾಟ ಮಾಡ್ತಿದ್ದಾರೆ. ಅಲ್ಲಿ ಯಾವ್ಯಾವ ಬ್ರ್ಯಾಂಡ್ಗೆ ಏನೇನು ದರ ಇದೆ ಅದನ್ನು ಕೂಡ ನಾವು ಹೇಳ್ತೀವಿ. ಸದ್ಯ ಕೆಲವೆಡೆ ಹಗಲು ದರೋಡೆ ನಡೀತಾ ಇದೆ. ಇತ್ತೀಚೆಗಷ್ಟೇ 11ನೇ ತಾರೀಕು ರೇಟ್ ಫಿಕ್ಸ್ ಮಾಡಲಾಗಿತ್ತು, ಪರಿಷ್ಕರಣೆ ಆಗಿತ್ತು ದರದಲ್ಲಿ. ಅದನ್ನ ಇಲ್ಲಿ ಪಾಲಿಸ್ತಾ ಇಲ್ಲ. ನೋಡಿ, ನಾವಿಲ್ಲಿ ಗಮನಿಸೋದಾದ್ರೆ ಯಾವ ಬ್ರ್ಯಾಂಡ್ನ ಮದ್ಯದ ದರ ಹಿಂದೆ ಎಷ್ಟಿತ್ತು, ಈಗ ಎಷ್ಟಾಗಿದೆ ಅಂತ ನೋಡಿ. ಅಲ್ಲಿ ಹಳೆ ದರ ಮತ್ತೆ ಹೊಸ ದರ ಎರಡವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಿಂಗ್ ಫಿಶರ್ ಪ್ರೀಮಿಯಂ 185 ರೂಪಾಯಿ, ಮೊದಲು 110 ಇತ್ತು. ಇನ್ನು ಕಿಂಗ್ ಫಿಶರ್ ಸ್ಟ್ರಾಂಗ್ 190 ರೂಪಾಯಿ ಇತ್ತು, ಈಗ 180 ರೂಪಾಯಿ ಆಗಿದೆ. ಇನ್ನು ಬಡ್ವೈಸರ್ ಪ್ರೀಮಿಯಂ ಏನಿದೆ ಇದು 225 ಇತ್ತು, ಈಗ 205 ರೂಪಾಯಿ ಆಗಿರೋದು. ಬುಲೆಟ್ ಲೇಗರ್ 100 ರೂಪೀಸ್ ಇತ್ತು, 90 ರೂಪೀಸ್ ಆಗಿದೆ. ಇನ್ನು ನಾಕ್ಔಟ್ ಸ್ಟ್ರಾಂಗ್ 180 ಇತ್ತು, 175 ರೂಪಾಯಿ ಆಗಿದೆ. ಯುವ ಪ್ರೀಮಿಯಂ 160 ಇದ್ದಿದ್ದು 135 ಆಗಿದೆ. ಇನ್ನು ಯುವ ಸ್ಟ್ರಾಂಗ್ 165 ರೂಪೀಸ್ ಇದ್ದಿದ್ದು 135 ರೂಪೀಸ್ ಆಗಿದೆ. ಇನ್ನು ಟ್ಯೂಬರ್ಗ್ 190 ರೂಪೀಸ್ ಇತ್ತು, 145 ರೂಪೀಸ್ ಆಗಿದೆ. ಇನ್ನು ಇಲ್ಲಿ ಅಂಗಡಿಯಲ್ಲಿ ಯಾವ ರೀತಿಯಾಗಿ ದರವನ್ನು ಫಿಕ್ಸ್ ಮಾಡಿದ್ದಾರೆ,
ಹೇಗೆ ಅವರು ವಸೂಲಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕೂಡ ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಗೊತ್ತಾಗಿದೆ. ಆದರೆ ಈ ದರ ಏನಿದೆ ಅದನ್ನು ಪಾಲಿಸ್ತಾ ಇಲ್ಲ ಅವರು ಅಂತ.